ಕಾರ್ಕಳ ದೆಪ್ಪುತ್ತೆ ಕಟ್ಟಲ ರಸ್ತೆಗೆ 2 ಕೋಟಿ ಅನುದಾನ ಬಿಡುಗಡೆ. ಕಾರ್ಕಳ ತಾಲೂಕಿನ ಅಜೆಕಾರು ದೆಪ್ಪುತ್ತೆ ಕಟ್ಟಲ ರಸ್ತೆಯ ನಿರ್ಮಾಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲೋಕೋಪಯೋಗಿ ಇಲಾಖೆಯ ಮೂಲಕ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಅಜೆಕಾರು ಚರ್ಚ್ ಗೇಟ್ ಬಳಿ ನಡೆದ ಸುದ್ದಿಗೋಷ್ಠಿ ಹಾಗೂ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಅನುದಾನ ಬಿಡುಗಡೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಶಿಫಾರಸು ಕಾರಣವಾಗಿದೆ ಎಂದು ಉದಯಕುಮಾರ್ ಶೆಟ್ಟಿ ಹೇಳಿದರು. 20 ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಈ ರಸ್ತೆ ನಿರ್ಮಾಣಕ್ಕೆ ಬಿಜೆಪಿಯಿಂದ ಯಾವುದೇ ಅನುದಾನ ಸಿಕ್ಕಿರಲಿಲ್ಲ ಎಂದು ಅವರು ಆರೋಪಿಸಿದರು. 2 ತಿಂಗಳೊಳಗೆ ರಸ್ತೆ ನಿರ್ಮಾಣ ಪ್ರಾರಂಭವಾಗಬೇಕು ಎಂದು ಅವರು ತಿಳಿಸಿದರು. ಕಾರ್ಕಳದ ಒಟ್ಟು ಅಭಿವೃದ್ಧಿಗೆ ಬಿಜೆಪಿ ಶಾಸಕರು ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಿನಾಥ್ ಭಟ್ ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ 90% ಅನುಷ್ಠಾನಗೊಂಡಿದೆ ಎಂದು ಹೆಬ್ರಿ ಹೇಳಿದರು. ಚರ್ಚ್ ಫಾದರ್ ಹೆನ್ರಿ ಮಸ್ಕರೆನ್ಸ್ ಮಾತನಾಡಿ ಪಕ್ಷಭೇದ ಮರೆತು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಕರೆ ನೀಡಿದರು. ಅನುದಾನ ಬಿಡುಗಡೆ ಮಾಡಿಸಿದ ಸಚಿವರಿಗೆ ಧನ್ಯವಾದ ವ್ಯಕ್ತಪಡಿಸಿದರು. ಸ್ಥಳೀಯರಾದ ಕಾಂಗ್ರೆಸ್ ಮುಖಂಡರಾದ ಮೌರಿಸ್ ತಾವ್ರಾವ್, ಅಜೆಕಾರು ಸಂತೋಷ್ ಶೆಟ್ಟಿ, ಗ್ರಾ.ಪಂ. ಸದಸ್ಯ ಅಬ್ದುಲ್ ಗಫೂರ್, ಜಾನ್ ಟೆಲ್ಲಿಸ್, ಮಾಜಿ ಅಧ್ಯಕ್ಷ ಯಶೋಧ ಶೆಟ್ಟಿ, ಚರಿತ್ರಾ ಎಂ, ಅರುಣ್ ಡಿಸೋಜಾ, ಸ್ಟೀವನ್ ಲೋಬೋ, ಸಂದೀಪ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸತೀಶ್ ಅಂಬೇಲ್ಕರ್ ನಿರೂಪಿಸಿದರು. ಆನಂತರ ಯಾವುದೇ ಮನೆ ಕೊಡುವ ಸ್ಕೀಮ್ ಇರ್ಬೋದು, ಆಶ್ರಯ ಮನೆ ಇರ್ಬೋದು, ಬೇರೆ ಇನ್ನಿತರ ಯಾವುದೇ ಸ್ಕೀಮ್ ಇರ್ಬೋದು. ಆನಂತರ ಸುನಿಲ್ ಕುಮಾರ್ ಅವರು 20 ವರ್ಷದಿಂದ ಕಾರ್ಕಳದ ಶಾಸಕರಾಗಿದ್ದಾರೆ. ಜನರಿಗೆ ಕೊಟ್ಟ ಯಾವುದಾದ್ರೂ ಒಂದು ಮೌಲ್ಯಯುತವಾದ ಸ್ವತ್ತನ್ನು ಅವರು ಹೇಳಿದರೆ ನಾವು ಖಂಡಿತ ಅದನ್ನು ಕೇಳಲಿಕ್ಕೆ ಬದ್ಧರಿದ್ದೇವೆ. ಯಾವುದೇ ಒಂದು ಜನರಿಗೆ ಇವತ್ತಪ್ಪ ಕಾರ್ಕಳದಲ್ಲಿ 1,000 ಮಕ್ಕಳಿಗೆ ಕೆಲಸ ಸಿಕ್ಕಿದೆ, ಒಂದಷ್ಟು ನಮ್ಮ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ಅಥವಾ ಇಂಥ ಒಂದು ಪ್ರವಾಸೋದ್ಯಮ ತಾಣ ಆಗಿದೆ, 4 ಜನ ಮೆಚ್ಚುವಂಥ ಯಾವುದಾದ್ರು ಕೆಲಸ, ಒಂದೇ ಒಂದು ಕೆಲಸ ಸುನಿಲ್ ಕುಮಾರ್ ಮಾಡಿದರೆ ನಮಗೆ ನೀವು ಖಂಡಿತ ಹೇಳಿ. ಇವತ್ತು ನೋಡಿ ಎಲ್ಲ ರಸ್ತೆಗಳು ಈ ಸಲದ ತೀವ್ರವಾದ ಮಳೆಗೆ ಹದಗೆಟ್ಟಿತ್ತು. ಎಲ್ಲ ಇಡೀ ಜಿಲ್ಲೆಯಾದ್ಯಂತ ನಾವು ನೋಡಿದಾಗ, ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲವನ್ನು ಮಳೆ ನಿಂತು 1 ತಿಂಗಳಾಗ್ತಾ ಉಂಟಷ್ಟೇ ಎಲ್ಲ 90% ಎಲ್ಲ ರಸ್ತೆಯನ್ನು ಈಗಾಗಲೇ ಸುಸ್ಥಿಗೆ ತರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಎಲ್ಲ ಸರ್ಕಾರದಿಂದ ಈ ಕೆಲಸವು ಬಹಳ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಬಂಧುಗಳೇ, ಖಂಡಿತ ಈ ನಮೂನೆಯ ರಾಜಕೀಯವನ್ನು ಬಿಟ್ಟು ಜನರಿಗೆ 5 ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಹೇಳಿತ್ತು. ಆ ಯೋಜನೆ ಸಹ ಬಹಳ ಚಂದ ರೀತಿಯಲ್ಲಿ ಎಲ್ಲ ಮನೆಗೆ ಇವತ್ತು 2,000 ರೂಪಾಯಿಯ ಬೆಲೆ ಗೊತ್ತಿರುವುದು ತಿಂಗಳು ಎಂಡಾಗೋ 2,000 ಇಲ್ಲದಿದ್ದವನಿಗೆ ಮಾತ್ರ. ಅದು 2 ಲಕ್ಷ ಇದ್ದವನಿಗೆ 2,000 ಸಿಕ್ಕಿದ್ರೆ ಯಾವ ಬೆಲೆನೂ ಬರುವುದಿಲ್ಲ. ಭಾಳ ದುರಂತ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದೇ ಒಂದು ಶಾಸಕರಿಲ್ಲ, ಎಲ್ಲರೂ ಸೋತಿದ್ದಾರೆ. ಆದರೂ ನಾವು ಕೊಟ್ಟ 5 ಗ್ಯಾರಂಟಿ ಸ್ಕೀಮನ್ನು ಮೊದಲ ಬಾರಿಗೆ ಯಾರಿಗಿಂತ ಮೊದಲು ಇಂಪ್ಲಿಮೆಂಟ್ ಆಗಿದೆ ಇಲ್ಲಿ ಅಂದರೆ ಅದು ಉಡುಪಿ ಜಿಲ್ಲೆಯಲ್ಲಿ 98% ಆಗಿದ್ದು. ಭಾಳ ಸಂತೋಷ ತಗೊಂಡವರು ಸಂತೋಷಪಟ್ಟು ಮುಂದಿನ ದಿನದಾದರೂ ನಮ್ಮ ಜೊತೆಗೆ ನಿಂತರೆ ಒಳ್ಳೆಯದಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಅದಲ್ಲದಿದ್ದರೆ ಅವರು ಯಾರಾದರೂ ಆ ದುಡ್ಡು ಕಾಂಗ್ರೆಸ್ಸಿದ್ದು ಬೇಡ ಅಂತಾದರೆ ಅವರು ಬಿಟ್ಟರೆ ಮುಂದಿನ ದಿನದಲ್ಲಿ ಬಡವರಿಗೆ ಅದನ್ನು 4,000 ರೂಪಾಯಿ ಮಾಡಿ ಕೊಡುವ ಕೆಲಸವನ್ನು ಮಾಡುವುದು ನಮ್ಮ ಸರ್ಕಾರ. ಜನರನ್ನು, ಗೌರವಾನ್ವಿತರನ್ನು ತಮ್ಮ ಆಫೀಸಿಗೆ ಕರೆದು ಮಾಡುವಂಥ ದರ್ಪ ತೋರಿಸುವಂಥ ಅಡಿಗಲ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಯುಕ್ತ ಇವತ್ತು ನಮಗೆ ಸಿಕ್ಕಿದ ಅನುದಾನ 200 ಲಕ್ಷ ಅಂದರೆ 2 ಕೋಟಿ. ಅದು ನಮಗೆ ಸಿಕ್ಕಿದ್ದು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅವರ ಮುಖಾಂತರ, ಅಂದರೆ ಅವರ ಪತ್ರದ ಮುಖಾಂತರ ಅವರು ನವೆಂಬರ್ ತಿಂಗಳ 4 ತಾರೀಕಿಗೆ ಪತ್ರ ಬರೆದು ಸಚಿವರಿಗೆ, ಮಾನ್ಯ ಲೋಕೋಪಯೋಗಿ ಸಚಿವರು ಅವರ ಅನುಮೋದನೆಯಂತೆ ಈಗ ನಮಗೆ ಇದು ರಸ್ತೆ ಇಲ್ಲಿ ನಮಗೆ ಅನುಮೋದನೆಯಾಗಿ ಸಿಕ್ಕಿದೆ. ನಮ್ಮ ಪುಣ್ಯ ಇದು. ಇದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ನಾವು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಯವರಿಗೆ, ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಇದಕ್ಕೆ ಶ್ರಮಿಸಿದ ನಮ್ಮ ಊರವರಿಗೆ ಪ್ರತ್ಯೇಕವಾಗಿ ಇಲ್ಲಿ ನಮ್ಮ ಉದಯಕುಮಾರ್ ಶೆಟ್ಟರು ಮತ್ತು ನಮ್ಮ ಇಲ್ಲಿ ಯಾರ್ಯಾರು ಶ್ರಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅವರನ್ನು ಅಭಿನಂದಿಸುತ್ತೇನೆ. ಯಾಕೆಂದರೆ ಇದು ಅವರ ಶ್ರಮದ ಫಲ ಇವತ್ತು ನಮಗೆ ಸಿಕ್ಕಿದ್ದು. ಖಂಡಿತವಾಗಿ ಬೇಗನೆ ಈ ರಸ್ತೆ ರೂಪುಗೊಳ್ಳುತ್ತದೆ ಎಂಬ ನಮ್ಮ ಆಸೆ. ಖಂಡಿತವಾಗಿಯೂ ಈ ರಸ್ತೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ನಮಗೆ ಬೇಗನೆ ಈ ರಸ್ತೆ ಸಿಗುತ್ತೆ ಎಂಬ ಆಶೆಯೊಂದಿಗೆ ನಾವು ಪ್ರತ್ಯೇಕವಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲರೂ ಬಂದಿರಿ, ಊರವರು ನೀವು ಬರ ಇದ್ದರೆ ಖಂಡಿತವಾಗಿ ನಾವು ಜೊತೆಯಾಗಿದ್ದರೆ ಮಾತ್ರ ಎಲ್ಲ ನಾವು ಮಾಡಲಿಕ್ಕೆ ಸಾಧ್ಯ. ನೀವೆಲ್ಲರೂ ಬಂದಿದ್ದೀರಿ, ನಮ್ಮ ಮುಖಂಡರು ಎಲ್ಲರಿದ್ದಾರೆ. ನಾವು ಜೊತೆಯಾಗಿ ಶ್ರಮಿಸೋಣ, ನಮ್ಮ ಊರ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸೋಣ. ಮತ್ತು ಈ ರಸ್ತೆ ನಮಗೆ ದಯಪಾಲಿಸಿದ ಎಲ್ಲ ಮಂತ್ರಿಯವರಿಗೆ ಮತ್ತು ಎಲ್ಲರೂ ಯಾರು ಶ್ರಮಿಸಿದ ಅವರಿಗೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮ್ಮ ಅನುದಾನವನ್ನು ಒದಗಿಸಿದ್ದಕ್ಕೆ ನಾವು ವೀರಪ್ಪ ಮೊಯ್ಲಿ ಅವರಿಗೆ ಹಾಗೂ ನಮ್ಮ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ.
ವೇದಿಕೆಯಲ್ಲಿರುವ ನಮ್ಮ ನಾಯಕರಾದ ಉದಯ್ ಕುಮಾರ್ ಶೆಟ್ರೆ ಹಾಗೂ ಸಂತೋಷ್ ಠಾಕ್ರೆ ಚರ್ಚಿನ ವ್ಯತಿರಿಕ್ತವಾಗಿ ಅದಕ್ಕೆ ಕೂಡಲೇ ಶೀಘ್ರವಾಗಿ ಈ ರಸ್ತೆ, ಯಾಕಂದರೆ ಇಲ್ಲೊಂದು ಪ್ರೈಮರಿ ಶಾಲೆ ಇದೆ, ಆನಂತರ ಅಂಬೇಡ್ಕರ್ ಭವನ ಇದೆ, ಇಲ್ಲಿ ಎಷ್ಟು ಜನ ಒಂದು ಓಡಾಡುವ ಬಹಳ ಮುಖ್ಯವಾದ ರಸ್ತೆ. ನಮ್ಮದೊಂದು ಕನಸಿತ್ತು ಹಿಂದೆ ಅಜಕಾರಿಗಾಗಿ, ನಮ್ಮ ಕರ್ತಲಕ್ಕಾಗಿ, ನಮ್ಮ ಎಳ್ಳಾರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕಾಗಿ, ಇದು ನಮ್ಮ ಖಜಾನೆ ಆಗಿ ಶಿವಪುರ ಮೇನ್ ನ್ಯಾಷನಲ್ ಹೈವೇಗೆ ಜಾಯಿಂಟ್ ಆಗಬೇಕಂತ, PW ರೋಡ್ ಆಗಬೇಕಂತ ನಾನು ಸುಮಾರು 5 ವರ್ಷ ಹಿಂದೆ ಈ ಪ್ರಪೋಸಲನ್ನು ಕೊಟ್ಟಿದ್ದೆ. ಇದು PW ರೋಡ್ ಆಗಿ ಅಪ್ಗ್ರೇಡೇಷನ್ ಆಗಬೇಕಂತ. ಆದರೆ ಯಾವುದೇ ಕಾಮಗಾರಿ ಬಂದಾಗ ಕಾರ್ಕಳದ ಇದ್ದಿನ ಒಂದು ಕೆಟ್ಟ ರಾಜಕೀಯ ಪರಿಸ್ಥಿತಿಯಲ್ಲಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ನಡೀತಾ ಇದೆ. ಇವತ್ತು ಮೊನ್ನೆ ನಾವು ಮಿಯಾರಿನಲ್ಲಿ ಅಷ್ಟೇ ಒಂದು 2 ಕೋಟಿ ರೂಪಾಯಿಯನ್ನು ಒಂದು SC ಕಾಲೋನಿಗೆ ಅಪ್ರೂವ್ ಮಾಡಿ ತಂದಿದ್ದೆ. 50 ಲಕ್ಷ ರೂಪಾಯಿದ 4 ಕೆಲಸ ಬಂದಿತ್ತು. ಬಂದ 2 ದಿವಸದಲ್ಲಿ ಆ ವರ್ಕನ್ನು ಏನು ಮಾಡಿದ್ದಾರೆ, ಆ ಕೆಲಸ ಆಗದಿದ್ದಾಗೆ ತಡೆ ಹಿಡಿದಿದ್ದಾರೆ ಮಾನ್ಯ ಸುನೀಲ್ ಕುಮಾರ್ ಅವರು. ಇದನ್ನು ನಾವು ನೇರವಾಗಿ ಹೇಳಬೇಕಾಗ್ತದೆ. ಯಾಕಂದರೆ ಅದು ಉದಯ್ ಶೆಟ್ಟಿ ಅವರು ಶಿಫಾರಸು ಮಾಡಿದ್ದಾರೆ, ಅವರು ಯಾವುದೇ ಸರ್ಕಾರದ ಚುನಾಯಿತ ಪ್ರತಿನಿಧಿ ಅಲ್ಲ ಎಂಬ ಉದ್ದೇಶ ಇಟ್ಕೊಂಡು. ಅದಕ್ಕೆ ಮೊನ್ನೆ ಈ ರೋಡಿಗೆ ನಾನು ನಮ್ಮ ಶಿಫಾರಸು ಪತ್ರವನ್ನು ಕೊಡುವಾಗಲೇ ಹೇಳಿದೆ, ನನಗೆ ಈಗಂತೂ ಅವರು ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಮೊನ್ನೆ ಈ ಭಾಗದ ಜನರೇ ಹೋಗಿ ಅವ್ರ ಹತ್ರ ರೋಡ್ ಬೇಕಂತ ಕೇಳಿದನ್ನು ಅವರು ನಾನು ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಅದರ ಜೊತೆಗೆ ಅದಕ್ಕಾಗಿ ನಾವು ಇಷ್ಟೇ ಹೇಳೋದು, ನಮ್ಮದು ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಕೈ ಜೋಡಿಸಿಕೊಂಡು ಮಾಡಿದರೆ ಮಾತ್ರ ಆ ಊರಿನ ಅಭಿವೃದ್ಧಿ ಆಗ್ತದೆ. ಅಜಕಾರಿನ ಈ ಭಾಗದಲ್ಲಿ ಕೇವಲ ಕಾಂಗ್ರೆಸ್ನ ಮತದಾರರು ಈ ಭಾಗದಲ್ಲಿ ಇದ್ದಾರೆ. ನಮ್ಮ ಅಜಕಾರ ಪಂಚಾಯತಿನಲ್ಲಿ 4 ಮೆಂಬರು ಈ ಭಾಗದಲ್ಲಿ ಕಾಂಗ್ರೆಸ್ನ ಚುನಾಯಿತರು ಇದ್ದಾರೆ ಎಂಬ ಉದ್ದೇಶಕ್ಕೋಸ್ಕರ ಈ ರಸ್ತೆ ಇಷ್ಟು ಸಮಯ ಆಗಲಿಲ್ಲ ಅಂತ ನಾನು ಎಣಿಸ್ತೇನೆ. ಇಲ್ಲರೆ ಖಂಡಿತ ಈ ಭಾಗದಲ್ಲಿ ಈ ರಸ್ತೆಯನ್ನು ಆಗದಿರಲಿಕ್ಕೆ ಅವಕಾಶವೇ ಇಲ್ಲ. ಇಂಥ ನಾನು ಹಲವಾರು ಕೆಲಸವನ್ನು ಕಾರ್ಕಳದ ಸುತ್ತಮುತ್ತ ನೋಡ್ತಾ ಇದ್ದೇನೆ. ಇವತ್ತು ನಾನು ಮೊನ್ನೆ ನಕ್ಕರೆ ಹೋಗಿದ್ದೆ, ಅಲ್ಲಿ ಸಹ ಅಷ್ಟೇ ಒಂದು 50-100 ಮನೆ ಇರುವ ಜಾಗದಲ್ಲಿ ಇವತ್ತು ಮನುಷ್ಯದ ರೋಡಲ್ಲಿ ಹೋಗ್ಲಿಕ್ಕಿಲ್ಲ. ಅದೇ ರೀತಿ ನನ್ನ ಮೊನ್ನೆ ಬೋಳದಲ್ಲಿ ಹೋಗುವ ಅಷ್ಟೇ ಅದೇ ರೀತಿಯ ಪರಿಸ್ಥಿತಿ. ನಲ್ಲೂರಲ್ಲಿ ಹೋದೆ, ಅಲ್ಲಿ ಸಹ ಅದೇ ಪರಿಸ್ಥಿತಿ. ಎಲ್ಲ ಕಡೆ ಎಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರಾ ಅಲ್ಲಿ 50 ಮನೆ ರೋಡ್ ಆಗೋದಿಲ್ಲ. ಅದೇ BJPಯ ಮೆಂಬರ್ಸ್ ಅಥವಾ ಜನ ಇದ್ದರೆ 1 ಮನೆ ಇದ್ದರೂ 5 ಕಿಲೋಮೀಟರ್ ರೋಡ್ ಆದ ಒಂದು ಸನ್ನಿವೇಶ ಕಾರ್ಕಳ ತಾಲೂಕಿನಲ್ಲಿದೆ. ಈ ರೀತಿಯ ರಾಜಕೀಯ ಯಾವತ್ತೂ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಪ್ರಜ್ಞಾವಂತರು ಮಾಡುವ ರಾಜಕೀಯ ಈ ರೀತಿ ಇರಬಾರ್ದು. ಡೆವಲಪ್ಮೆಂಟಲ್ಲಿ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸ್ಕೊಂಡೆ ಜನಪ್ರತಿನಿಧಿ ಯಾರು ಒಬ್ಬರೇ ಆಗೋದು. ಚುನಾವಣೆಗೆ ಎಷ್ಟೇ ಜನ ನಿಲ್ಬೋದು, ಆಯ್ಕೆ ಆಗೋದು ಒಬ್ಬರು ಮಾತ್ರ. ಚುನಾವಣೆ ಆದ ನಂತರ ರಾಜಕೀಯವನ್ನು ಬಿಟ್ಟು ನಾವೆಲ್ಲರೂ ಅಭಿವೃದ್ಧಿಯ ಕಡೆ ಮಾತ್ರ ಗಮನ ಕೊಡಬೇಕಂತ ನಮ್ಮ ರಾಜಕೀಯ ನಾಯಕರಿರ್ಬೋದು, ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟ ಸಂಪ್ರದಾಯ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಈ ಸಮಾಜಕ್ಕೆ ಈ ಎಲ್ಲ ಊರಿಗೆ ಒಂದು ಬೆಳಕು ಕೊಟ್ಟವರು. ಯಾಕಂದರೆ CET ಎಂಬ ಸಿಸ್ಟಮಿನ ಮೂಲಕ ಎಲ್ಲ ನಮ್ಮ ಈ ಭಾಗದ ಮಕ್ಕಳು ಯಾರು ಪಾಪದವರು ಡಾಕ್ಟರ್ ಆಗಿದ್ದರೆ, ಇಂಜಿನಿಯರ್ ಆಗಿದ್ದರೆ ಅಥವಾ ಅವರ ಮನೆಯಲ್ಲಿ ಒಂದು ಬೆಳಕು ಬಂದಿದ್ರೆ ಅದಕ್ಕೆ ವೀರಪ್ಪ ಮೊಯ್ಲಿಯವರು ಕಾರಣ ಅಂತ ನಾವು ಭಾಳ ಘಂಟಾಘೋಷವಾಗಿ ಹೇಳ್ತೇವೆ. ಅದೇ ನಂತರ ಬಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಗೋಪಾಲ್ ಭಂಡಾರಿ ಅವರು ಈ ಭಾಗದಲ್ಲಿ ಉಳುವವನೇ ಒಡೆಯ ಅಂತ ಕಾನೂನು ಬಂದಾಗ ವೀರಪ್ಪ ಮೊಯ್ಲಿ ಅವರ ಹಿಂದೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಜನರಿಗೆ ಯಾರಿಗೆ ಪಾಪದವನಿಗೆ ಜಾಗ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ಸಿಗುವ ಹಾಗೆ ಅದರ ಹಿಂದೆ ಹೋರಾಟ ಮಾಡಿದ್ದಾರೆ ಗೋಪಾಲ್ ಭಂಡಾರಿ. ಅದೇ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಈಗ ಇರುವ 5 ಸೆಂಟ್ಸ್ ಮನೆ ಇರ್ಬೋದು ಅಥವಾ ದರ್ಖಾಸ್ ಇರ್ಬೋದು, ಇದು ಯಾರ ಕಾಲದಲ್ಲಿ ಆಗಿದೆ ಅಂತ ನಾವೆಲ್ಲ ಇವತ್ತು ಮೈ ಮುಟ್ಟಿ ನೋಡಿಕೊಳ್ಳುವ ಪರಿಸ್ಥಿತಿ ಇದೆ.